ರಮೇಶ್ಗೆ ಬದುಕು ಬೇಸರವಾಗಿತ್ತು. ಸೋಲು, ಸಾಲ, ಅವಮಾನ ಎಲ್ಲಕ್ಕೂ ಅವನು ಕೊಟ್ಟ ಉತ್ತರ ಒಂದೇ: ಮದ್ಯ. ಇವತ್ತು ಕೊನೆಯ ಬಾರಿ ಅಂತ ಹೇಳ್ಕೊಂಡು ಪ್ರತಿದಿನವೂ ಹೊಸದಾಗಿ ಕುಡಿಯುತ್ತಿದ್ದ. ಒಂದು ದಿನ ರಾತ್ರಿ ತುಂಬಾ ಕುಡಿದು ಮನೆಗೆ ಬಂದಾಗ ಅವನ 7 ವರ್ಷದ ಮಗಳು ನಿದ್ದೆಯಲ್ಲಿ ಬಡಬಡಿಸುತ್ತಾ ಹೇಳಿದ್ಲು: ಅಪ್ಪ, ನೀನು ಮತ್ತೆ ನಗೋದೇ ಇಲ್ಲ. ನನ್ನ ಅಪ್ಪ ಹಿಂದಿರುಗಿ ಬರ್ತಾನಾ? ಆ ಮಾತು ರಮೇಶ್ನ ಹೃದಯದೊಳಗೆ ಚುಚ್ಚಿತು. ಅವನು ಕನ್ನಡಿಯ ಮುಂದೆ ನಿಂತು ನೋಡಿದ. ಕಣ್ಣುಗಳಲ್ಲಿ ಜ್ವಾಲೆಯಿಲ್ಲ, ಮುಖದಲ್ಲಿ ಆತ್ಮವಿಶ್ವಾಸವಿಲ್ಲ. ಒಮ್ಮೆ ಕಾಲದಲ್ಲಿ ಕನಸುಗಳಿದ್ದ ಮನುಷ್ಯ ಇವತ್ತು ಕುಡಿಯುವ ಕೈದಿಯಾಗಿದ್ದ. ಆ ಕ್ಷಣ ಅವನು ತೀರ್ಮಾನ ಮಾಡಿದ: ನಾನು ಮದ್ಯವಲ್ಲ, ನನ್ನ ಕುಟುಂಬವನ್ನು ಆಯ್ಕೆ ಮಾಡ್ತೀನಿ. ಮೊದಲ ದಿನ ಕಷ್ಟ, 2ನೇ ದಿನ ಇನ್ನೂ ಕಷ್ಟ, 3ನೇ ದಿನ ದೇಹವೂ ಮನಸ್ಸೂ ಯುದ್ಧ ಮಾಡಿದವು. ಆದರೂ ಅವನು ಹಿಂಜರಿಯಲಿಲ್ಲ. ಪ್ರತಿ ಬಾರಿ ಕುಡಿಯಬೇಕೆನ್ನಿಸಿದಾಗ ಮಗಳ ಮಾತನ್ನು ನೆನಪಿಸಿಕೊಂಡ. 30 ದಿನಗಳ ನಂತರ ಮುಖದಲ್ಲಿ ಹೊಳಪು, ಮನಸ್ಸಿನಲ್ಲಿ ಧೈರ್ಯ, ಕಣ್ಣಲ್ಲಿ ಹೊಸ ಕನಸು. 6 ತಿಂಗಳಲ್ಲಿ ಅವನು ಹೊಸ ಕೆಲಸ ಹಿಡಿದ, ಸಾಲ ತೀರಿಸಲು ಶುರು ಮಾಡಿದ, ಮಗಳ ಜೊತೆ ಮತ್ತೆ ನಗಲು ಕಲಿತ. ಇವತ್ತೂ ಅವನು ಹೇಳುತ್ತಾನೆ: ನಾನು ಮದ್ಯ ಬಿಡಲಿಲ್ಲ, ನಾನು ನನ್ನ ಬದುಕನ್ನು ಮರುಪಡೆದುಕೊಂಡೆ. ಕೊನೆಯ ಮಾತು: ನೀನು ಇವತ್ತು ಈ ಕಥೆ ಓದುತ್ತಿದ್ದರೆ ಅದು ಸಾದೃಶ್ಯ ಅಲ್ಲ, ನಿನ್ನ ಬದುಕು ಬದಲಾಯಿಸೋ ಕ್ಷಣ ಇದು. ಒಂದು ದಿನ ಬಿಡುವಂತಲ್ಲ, ಇವತ್ತೇ ನಿನ್ನ ಹೊಸ ಬದುಕಿನ ಮೊದಲ ದಿನವಾಗಲಿ.